ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿಕ್ ವೆಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿಕ್ ವೆಸ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನಿಮ್ಗಳ ಪರಿಚಯ ಮಾಡ್ಕೊಳ್ಳೋಣ, ನಮಗೂ ಮತ್ತು ನಮ್ಮ ವೀಕ್ಷಕರಿಗೂ. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಸರ್, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ವಿನಾಯಕ್ ಭಟ್. ನಮ್ಮ ಊರು ನಮ್ಮ ತಂಡದ ಹೆಸರಿನಲ್ಲಿರುವಂಥ ಓಣಿ ವಿಘ್ನೇಶ್ವರ, ಶಿರ್ಸಿ ತಾಲೂಕು. ಮಡದಿ ಸುಷ್ಮಾ ಭಟ್, ತಾಯಿ ಅನಸೂಯ ಭಟ್, ತಂದೆ ಕೃಷ್ಣ ಭಟ್, ಮಗ ಶೌರಿ. ಓಕೆ, ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು. ಇನ್ನು ಎರಡನೇ ಕುಟುಂಬ. ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯ ಅಂತ. ನಮ್ಮ ಕುಟುಂಬದ ಹೆಸರು ಶ್ರೀವಾಸವಿ ಅಂತ. ಭದ್ರಾವತಿಯಿಂದ ಬಂದಿದ್ದೀವಿ. ಇವರು ನಮ್ಮ ಯಜಮಾನರು, ಇವರು ನಮ್ಮ ನಾದ್ನಿ, ಅವರು ನಮ್ಮ ಅಣ್ಣನ ಮಗಳ ಚಂದನ ಅಂತ, ಇವರು ಲಕ್ಷ್ಮಿ ಅಂತ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಮೂರನೇ ಕುಟುಂಬ ಸರ್, ನೀವು ಪರಿಚಯ ಮಾಡಿಸ್ತೀರಾ? ಇಲ್ಲ, ನಾನು ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಯೋಗೇಂದ್ರ ಅಂತ, ಗೃಹಿಣಿ, ಮೈಸೂರಿಂದ ಬಂದಿದ್ದೀವಿ. ನನ್ನ ಮುದ್ದಿನ ಮಗ ಪುನರ್ವ ಶ್ರೀಕರ್ ಅಂತ, ಇವನ ಹೆಸರಲ್ಲೇ ನಮ್ಮ ಕುಟುಂಬಕ್ಕೆ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ತಾಯಿ ಶಿವಾಂಬಿಕಾ ಅಂತ, ನಮ್ಮ ಚಿಕ್ಕಮ್ಮ ಅರುಣಕುಮಾರಿ ಅಂತ, ಹಾಗೆ ನಮ್ಮ ಸೋದರ ಮಾವ ಬಸವಾಚಾರ್ ಅಂತ, ರಿಟೈರ್ಡ್ ಚಾಂಪ್ ಶುಗರಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಓಕೆ, ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ ನಿಮಗೂ. ಥ್ಯಾಂಕ್ ಯು. ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದರಾಜು. ಮೈಸೂರು ಹತ್ರ ಹುಣಸೂರು ತಾಲೂಕಿಂದ ಬಂದಿದ್ದೀವಿ. ನಮ್ಮ ಕುಟುಂಬದ ಹೆಸರು ಪವರ್ ಅಂತ. ಇವರು ನಮ್ಮ ಮಿಸ್ಸಸ್ಸು ಸೌಮ್ಯ, ನನ್ನ ಮಗಳು ವಿದ್ಯಾಶ್ರೀ, ಅವ್ರ ದೊಡ್ಡ ಮಗಳು ಮೇಘನ. ಓಕೆ, ಆಯಿತು. ನೀವು ಕೂಡ ಚೆನ್ನಾಗಿ ಆಟಾಡಿ, ನಿಮಗೂ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸೊ ನಾಲ್ಕು ಕುಟುಂಬಗಳು ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿರಾ, ನಿಮ್ಗಳ ಪರಿಚಯ ಆಯಿತು. ಈಗ ಆಟ ಶುರು ಮಾಡೋಣವಾ? ಓಕೆ ಓಕೆ. ಸೊ ಎಲ್ಲ ಕುಟುಂಬದವರು ಕೂಡ ಅವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಳ ಟು ಲಿ ಓ ಗ ಲ ಬ ಗೆ ಬ ಸಿನಿಮಾದ ಹೆಸರಿದು. ಬಲಗಾಲಿಟ್ಟು ಒಳಗೆ ಬಾ. ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೇ ಡಿ ನ ನ ಮ ಚಿ ನ ಮಿಂ ಲಿ ಬ ಹ ಸ ದ್ರಿ ಯ ಹಾಡಿನ ಸಾಲಿದೆ. ಮಿಂಚಿನ ಬಳ್ಳಿ ಸಿಗ್ತಾ ಇದೆ. ಮೊದಲನೇ ಸುಳಿ ನೋಡೋಣ. ತವರಿನ ತೊಟ್ಟಿಲು ಸಿನಿಮಾದ ಹಾಡು. ಇನ್ನು ಎರಡನೇ ಸುಳಿವು SPB KS ಚಿತ್ರ ಈ ಗೀತೆ ಹಾಡಿದ್ದಾರೆ. ಮಲೆನಾಡಿನ ಮಿಂಚಿನ ಬಳ್ಳಿ ಸಹ್ಯಾದ್ರಿಯ ಮುಂದೆ ಸಂಗಮದಲ್ಲಿ ಸಂಥಿಂಗ್. ಮಲೆನಾಡಿನ ಮಿಂಚಿನ ಬಳ್ಳಿ ಸಹ್ಯಾದ್ರಿಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರ ಹ ನೋ ಮ ಟ. ವಿ ಮನೋಹರ್, ವಿ ಮನೋಹರ್, ವಿಟ್ಲ ಮನೋಹರ್. ಫೈನಲ್ ಉತ್ತರನಾ? ಹೌದು, ವಿಟ್ಲ ಮನೋಹರ್. ವಿಟ್ಲ ಮನೋಹರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಆದರೆ ಕ್ಲೀವ್ ತಗೊಂಡು ಹೇಳಿರೋದ್ರಿಂದ 50 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಓಕೆ, ಕಂಗ್ರಾಟ್ಸ್. ಸೊ ಎರಡನೇ ತಂಡದವ್ರು ರೆಡಿ ಇದ್ದೀರಾ? ಎರಡನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ ಲೋ ವಿ ಯ ಬು ನೆ ನಿ ನ ಲು ಬಾ ನಿ ಸಿನಿಮಾದ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆಯನ್ನ ಸ್ಕ್ರೀನ್ ಮೇಲೆ ನೋಡೋಣ.
ನ ಡೆ ಲೆ ನ ಮ ಎ ರಿ ಮೈ ಸಿ ಓ. ಹಾಡಿನ ಮಲೆನಾಡಿನ ಮೈಸೂರು. ಮಲೆನಾಡಿನ ಮೈಸಿರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಓ ಮಲೆನಾಡಿನ ಓ ಮಲೆನಾಡಿನ ಮೈಸೂರು. ಓ ಮಲೆನಾಡಿನ ಮೈಸಿರಿಯೇ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡ ಗೌ ನ ವ ಸ ಬ ನ ಚ ಲ ಟಿ ಪ ನ ವ ಸ ಬ ಡ ಗೌ. ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಆಗಿರ್ಬೋದು, ಊರ ಹೆಸರು ಆಗಿರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ಚನ್ನಬಸವನಗೌಡ ಪಾಟೀಲ್. ಚನ್ನಬಸವನಗೌಡ ಪಾಟೀಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಬಸವನಗೌಡ ಚನ್ನಬಸವಗೌಡ ಪಾಟೀಲ್. ತಪ್ಪಾಯ್ತು ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಚೆನ್ನಾಗಿ ಆಟ ಆಡಿದ್ರಿ. ಮೂರನೇ ತಂಡ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ರೆಡಿ ರೆಡಿ ರೆಡಿ. ಮೂರನೇ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೋ ದೇ ನು ವ ರ ವ ರು ವ ಟ್ರೆ. ದೇವರು ವರವನ್ನು ಕೊಟ್ರೆ. ದೇವರು ವರವನ್ನು ಕೊಟ್ರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನಿ ಗಿ ಗ ನಿ ದ ನಿ ನ ಗ ರೇ ಗಿ ಕ ನ. ಹಾಡಿನ ಸಾಲಿದೆ. ನೀ ನನಗಾದರೆ ನಾ ನಿನಗೆ. ನೀ ನನಗಾದರೆ ನಾ ನಿನಗೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ. ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಲ್ವಾ? ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಜೆ ಥ ನ ರ ಶ ಮ ರ. ವ್ಯಕ್ತಿಯ ಹೆಸರಿದೆ. ರಾಜೇಶ್ ರಾಮನಾಥ್ ಅಂತ ಒಂದಿದೆ. ರಾಜೇಶ್ ರಾಮನಾಥ್. ರಾಜೇಶ್ ರಾಮನಾಥ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಥ್ಯಾಂಕ್ ಯು. ವೆಲ್ ಪ್ಲೇಡ್. ಕಂಗ್ರಾಟ್ಸ್. ಇನ್ನು 4ನೇ ಕುಟುಂಬದವ್ರು ರೆಡಿ ಇದ್ದೀರಾ? ರೆಡಿ. ಓಕೆ. ಪವರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಲ ಗೆ ರಿ ಡು ಗ ಹು ಡೋ ತಿ ಪ್ರಿ. ಸಿನಿಮಾದ ಹೆಸರಿದೆ. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ಸ್ವಲ್ಪ ಜೋರಾಗಿ ಜೋಶಾಗಿ ಹೇಳ್ಬೇಕು. ವಾಯ್ಸೇ ಕೇಳಿಸ್ತಾ ಇಲ್ಲ. ಉತ್ತರ ಕರೆಕ್ಟ್ ಹೇಳಿದ್ರಿ. ಓಕೆನಾ? ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ ನು ತ ನಿ ದ ಬಂ ಲೇ ಮೆ. ಹಾಡಿನ ಸಾಲಿದು. ನೀ ಬಂದ ಮೇಲೆ ತಾನೆ. ನೀನು ಬಂದ ಮೇಲೆ ತಾನೆ. ನೀನು ಬಂದ ಮೇಲೆ ತಾನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಕನ್ಫ್ಯೂಸ್ ಆಯ್ತಾ? ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ನ ಶಂ ಹ ಮೋ ರ. ವ್ಯಕ್ತಿಯ ಹೆಸರಿದೆ.
ಶಂಕರ್ ಮೋಹನ್. ಶಂಕರ್ ಮೋಹನ್. ಶಂಕರ್ ಮೋಹನ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೋಹನ್ ಶಂಕರ್. ಉತ್ತರನೂ ಅದಲ್ ಬದಲಾಯ್ತು. ಸೊ 3 ಕ್ವಶನ್ ಅಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಹೇಳಿದಾರೆ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ವೆಲ್ ಟ್ರೈ, ಚೆನ್ನಾಗಿ ಆಟ ಆಡಿದ್ರು. ಓಕೆ, ಮೊದಲನೇ ಸುತ್ತು ಮುಗೀತು. ಈಗ 2ನೇ ಸುತ್ತಿಗೆ ಹೋಗೋಣವಾ? ಓಕೆ ಮ್ಯಾಮ್. ಇಷ್ಟ ವಾಯ್ಸು ಇಷ್ಟ 2ನೇ ಸುತ್ತಿಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಮೊದಲನೇ ಕುಟುಂಬಕ್ಕೆ ಯಾರು ಬರ್ತಾರೆ ನೋಡೋಣ. ನವರಸ ನಾಯಕ ಜಗ್ಗೇಶ್ ಅವರು. ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾಗಾಗಿ ಮೊದಲ ಬಾರಿಗೆ ಜಗ್ಗೇಶ್ ಗಾಯಕರಾದರು? ಆಪ್ಷನ್ ಎ ಸೂಪರ್ ನನ್ ಮಗ, ಆಪ್ಷನ್ ಬಿ ಭಂಡ ನನ್ನ ಗಂಡ, ಸೂಪರ್ ನನ್ನ ಮಗ. ಆಪ್ಷನ್ ಎ ಸೂಪರ್ ನನ್ ಮಗ, ಆಪ್ಷನ್ ಎ ಸೂಪರ್ ನನ್ ಮಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪಾಗಿದೆ. ಆಪ್ಷನ್ ಬಿ ಭಂಡ ನನ್ನ ಗಂಡ ಸರಿಯಾದ ಉತ್ತರ. ಅಂತಿಂತ ಗಂಡು ನಾನಲ್ಲ ಸೇರಿದಂತೆ 2 ಗೀತೆಗಳನ್ನು ಈ ಚಿತ್ರಕ್ಕಾಗಿ ಹಾಡಿದ್ದಾರೆ ಜಗ್ಗೇಶ್ ಅವರು. ಸೊ ಗೆಸ್ ಮಾಡಿದ್ರಿ ಅನ್ಸುತ್ತೆ ಅಲ್ವಾ? ಇಲ್ಲಿ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿ ನೋಡೋಣ. ಜಗ್ಗೇಶ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ನಟನಿಗಾಗಿ ಜಗ್ಗೇಶ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಕೋಮಲ್, 2ನೇ ಆಪ್ಷನ್ ಗುರುರಾಜ್. ಕೋಮಲ್. ಫೈನಲ್ ಉತ್ತರನಾ? ಕೋಮಲ್. ಆಪ್ಷನ್ ಎ ಕೋಮಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ಗುರುರಾಜ್ ಸರಿಯಾದ ಉತ್ತರ. ಇದನ್ನು ಗೆಸ್ ಮಾಡಿದ್ರಿ ಅನ್ಸುತ್ತೆ. ಗುರು ಸಿನಿಮಾಗೆ ಮಗನಿಗಾಗಿ ಮೊದಲ ಬಾರಿಗೆ ನಿರ್ದೇಶಕರಾದರು ಜಗ್ಗೇಶ್. ಜಗ್ಗೇಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ಅವರನ್ನು ನಾಯಕನನ್ನಾಗಿ ಪರಿಚಯಿಸಿದ ನಿರ್ದೇಶಕ ಯಾರು? ಆಪ್ಷನ್ ಎ ಕಾಶಿನಾಥ್, ಆಪ್ಷನ್ ಬಿ ಉಪೇಂದ್ರ. ಫೈನಲ್ ಉತ್ತರನಾ ಸರ್? ಆಪ್ಷನ್ ಬಿ ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸೊ ಇದು ಕಾನ್ಫಿಡೆಂಟ್ ಆಗಿ ಗೊತ್ತಿತ್ತು ಅಲ್ವಾ? ತರ್ಲೆ ನನ್ ಮಗ ಸಿನಿಮಾದ ಮೂಲಕ ನಾಯಕನಾದರು ಜಗ್ಗೇಶ್ ಅವರು. ಓಕೆ, 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. 2ನೇ ಕುಟುಂಬದವ್ರು ರೆಡಿನಾ? ರಮೇಶ್ ಅರವಿಂದ್ ಅವರು ಪುನಃ ಕೇಳಿದರು. 2ನೇ ಕುಟುಂಬಕ್ಕೆ ರಮೇಶ್ ಅರವಿಂದ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೂಮಳೆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಆಪ್ಷನ್ ಎ ಸಂತೋಷ್, ಆಪ್ಷನ್ ಬಿ ಸುನಿಲ್ ಕುಮಾರ್. ಸಂತೋಷ್. ಆಪ್ಷನ್ ಎ ಸಂತೋಷ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಚಂದ್ರೋದಯ ಸಿನಿಮಾದಲ್ಲಿ ಸುನಿಲ್ ಕುಮಾರ್ ಪಾತ್ರ ಮಾಡಿದ್ದಾರೆ ರಮೇಶ್ ಅರವಿಂದ್ ಅವರು. ಗೊತ್ತಿತ್ತಾ ನಿಮಗೆ ಇದು ಉತ್ತರ ಅಥವಾ ಗೆಸ್ ಮಾಡಿ? ರಮೇಶ್ ಅರವಿಂದ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಸತ್ಯವಾನ್ ಸಾವಿತ್ರಿ, ಆಪ್ಷನ್ ಬಿ ರಾಮ ಶ್ಯಾಮ ಭಾಮ. ಆಪ್ಷನ್ ಬಿ ರಾಮ ಶ್ಯಾಮ ಭಾಮ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತುಂಬಾ ಫೇಮಸ್ ಆಗಿರುವಂತ ಚಿತ್ರ ಇದು. ರಮೇಶ್ ಅರವಿಂದ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ನಟನೆಯ ಯಾವ ಚಿತ್ರಕ್ಕೆ ರಮೇಶ್ ಅರವಿಂದ್ ನಿರ್ದೇಶನ ಮಾಡಿದ್ದಾರೆ? ಆಪ್ಷನ್ ಎ
ಸುಂದರಾಂಗ ಜಾಣ. ಆಪ್ಷನ್ ಬಿ ಚಮಕ್. ಸಮಯ ಮುಗಿತಾ ಇದೆ. ಸುಂದರಾಂಗ ಜಾಣ. ಆಪ್ಷನ್ ಎ ಸುಂದರಾಂಗ ಜಾಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 2016ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ಸೊ ಗೊತ್ತಿತ್ತಾ? ನಿಮಗೆ ಗೊತ್ತಿತ್ತು. ಓಕೆ, 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕಗಳು ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿ. ಮೂರನೇ ಕುಟುಂಬದವ್ರು ರೆಡಿ? ರೆಡಿ. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಮೂರನೇ ಕುಟುಂಬಕ್ಕೆ ಶಂಕರ್ ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಟನೆಯ ಗೀತಾ ಸಿನಿಮಾ ಬಿಡುಗಡೆ ಆಗಿದ್ದು ಯಾವಾಗ? ಆಪ್ಷನ್ ಎ 1981, ಆಪ್ಷನ್ ಬಿ 1979. ಆಪ್ಷನ್ ಎ 1981. ಶೋರ್? ಶೋರ್. ಆಪ್ಷನ್ ಎ 1981 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ ಪಕ್ಕ ಗೊತ್ತಿತ್ತು ಅನ್ಸುತ್ತೆ ನಿಮಗೆ. ಹಾ ಮ್ಯಾಮ್. ಶಂಕರ್ ನಾಗ್ ನಿರ್ದೇಶಿಸಿ ನಟಿಸಿದ ಸಿನಿಮಾ ಇದು. ಎಸ್. ಎರಡನೇ ಪ್ರಶ್ನೆ ನೋಡುವಾ? ಹಾ, ನೋಡೋಣ. ಹೇಳು. ರೆಡಿ ರೆಡಿ. ಶಂಕರ್ ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ತ್ರಿಪಾತ್ರ ಮಾಡಿದ್ದಾರೆ? ಆಪ್ಷನ್ ಎ ಮಾನವ ದಾನವ, ಆಪ್ಷನ್ ಬಿ ಗೆದ್ದ ಮಗ. ಆಪ್ಷನ್ ಬಿ ಗೆದ್ದ ಮಗ. ಆಪ್ಷನ್ ಬಿ ಗೆದ್ದ ಮಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಮಾನವ ದಾನವ ಸಿನಿಮಾದಲ್ಲಿ ದ್ವಿಪಾತ್ರ ಮಾಡಿದ್ದಾರೆ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಿರ್ದೇಶನದ ಕೊನೆಯ ಚಿತ್ರ ಯಾವುದು? ಆಪ್ಷನ್ ಎ ಒಂದು ಮುತ್ತಿನ ಕತೆ, ಆಪ್ಷನ್ ಬಿ ಪರಮೇಶಿ ಪ್ರೇಮ ಪ್ರಸಂಗ. ಆಪ್ಷನ್ ಎ ಒಂದು ಮುತ್ತಿನ ಕತೆ. ಆಪ್ಷನ್ ಎ ಒಂದು ಮುತ್ತಿನ ಕತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ ಏಕೈಕ ಸಿನಿಮಾ ಇದಾಗಿದೆ. ಹೌದು. ಸೊ ಅಮ್ಮಂಗೆ ಗೊತ್ತಿತ್ತು ಅನ್ಸುತ್ತೆ. ಹಾ, ನಾವು ಫೇವ್ರೇಟ್ ಆಕ್ಟರ್ ಶಂಕರ್ ನಾಗ್ ಸರ್. ಅವ್ರು ಯಾರಿಗೆ ಫೇವ್ರೇಟ್ ಇಲ್ಲ ಹೇಳಿ, ಎಲ್ಲರಿಗೂ ಫೇವ್ರೇಟ್. ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ. ಹೌದು, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಶಂಕರ್ ನಾಗ್ ಸರ್ದು ಒಂದು ಕ್ವಶನ್ ಬಂದೇ ಬರುತ್ತೆ ಒಬ್ರಿಗೆ ಅಂತ. ನಮ್ಗೆ ಬಂತು, ಖುಷಿ ಆಯ್ತು. ಓಕೆ, ಸೊ 3 ಸರಿಯಾಗಿ ಉತ್ತರ ಕೊಟ್ಟಿದ್ರ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಸೊ 4ನೇ ಕುಟುಂಬದವ್ರು ರೆಡಿ ಇದ್ದೀರಾ ಸರ್? ಶರಣ್ ಅವರು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ. 4ನೇ ಕುಟುಂಬಕ್ಕೆ ಶರಣ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಕೆಳಗಿನ ಯಾವ ನಟಿಯ ಚಿತ್ರದಲ್ಲಿ ಶರಣ್ ನಟಿಸಿದ್ದಾರೆ? ಆಪ್ಷನ್ ಎ ಶ್ರುತಿ, ಆಪ್ಷನ್ ಬಿ ಛಾಯಾ ಸಿಂಗ್. ಆಪ್ಷನ್ ಎ ಶ್ರುತಿ. ಆಪ್ಷನ್ ಎ ಶ್ರುತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸಹೋದರಿ ಶ್ರುತಿ ನಟನೆಯ ಕರ್ಪೂರದ ಗೊಂಬೆ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಸಿದ್ದಾರೆ ಶರಣ್ ಅವರು. ಓಕೆ, ಇನ್ನು ಎರಡನೇ ಕ್ವಶನ್ ನೋಡೋಣ. ಶರಣ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬುಲೆಟ್ ಬಸ್ಯ ಸಿನಿಮಾದಲ್ಲಿ ಶರಣ್ ಹಾಡಿರುವ ಗೀತೆ ಯಾವುದು? ಆಪ್ಷನ್ ಎ ಕಾಲು ಕೆಜಿ ಕಡ್ಲೆಕಾಯಿ, ಆಪ್ಷನ್ ಬಿ ತುತ್ತೂರಿ ತಳವಾರಯ್ಯ. 4 kg ಕಡಲೆಕಾಯಿ. ತುತ್ತೂರಿ ತಳವಾರಯ್ಯ. ಒಂದು ಉತ್ತರ ತುತ್ತೂರಿ ತಳವಾರಯ್ಯ. ಅದೇ ಫೈನಲ್. ಆಪ್ಷನ್ ಬಿ
ತುತ್ತೂರಿ ತಳವಾರಯ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 1/4 kg ಕಡ್ಲೆಕಾಯಿ ಸರಿಯಾದ ಉತ್ತರ. ಗಾಯಕಿ ಇಂದು ನಾಗರಾಜ್ ಜೊತೆಗೂಡಿ ಈ ಹಾಡು ಹಾಡಿದ್ದಾರೆ ಶರಣ್ ಅವರು. ಇನ್ನು ಕ್ವಶನ್ಸ್ ಇದೆ, ಇನ್ನು ರೌಂಡ್ಸ್ ಇದೆ. ಓಕೆ, ಶರಣ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶರಣ್ ನಟನೆಯ 100ನೇ ಸಿನಿಮಾ ಯಾವುದು? ಆಪ್ಷನ್ ಎ ರ್ಯಾಂಬೋ, ಆಪ್ಷನ್ ಬಿ ವಿಕ್ಟರಿ, ಆಪ್ಷನ್ ಬಿ ವಿಕ್ಟರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ರ್ಯಾಂಬೋ ಸರಿಯಾದ ಉತ್ತರ. ಈ ಸಿನಿಮಾಗೆ ಶರಣ್ ನಾಯಕ ಮಾತ್ರವಲ್ಲ, ನಿರ್ಮಾಪಕ ಕೂಡ. ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ ಅಲ್ವಾ ಕೆಲವೊಂದ್ ಕಡೆ. ಓಕೆ, 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಸೊ 2 ರೌಂಡ್ ಕೂಡ ಆಯ್ತು. ಈಗ 3ನೇ ರೌಂಡಿಗೆ ಹೋಗೋಣವಾ? ಎಲ್ರು ರೆಡಿನಾ? ಎಲ್ರು ಕೂಡ 3ನೇ ಸುತ್ತಿಗೆ ರೆಡಿ ಇದ್ದಾರೆ. ಹಾಗಾದ್ರೆ 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳ್ಬೇಕು. ಡಾರ್ಲಿಂಗ್ ಕೃಷ್ಣ. ಡಾರ್ಲಿಂಗ್ ಕೃಷ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತುಂಬಾ ಈಸಿ ಆಗಿತ್ತಲ್ವಾ ಸರ್? ಇಲ್ಲ, ಗೆಸ್ ಮಾಡಿದ ಅದನ್ನು. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ರಾಮಕೃಷ್ಣ. ರೋಲ್ ಕಾಲ್ ರಾಮಕೃಷ್ಣ. ಏನ್ ಹೇಳಿದ್ರಲ್ವಾ? ರೋಲ್ ಕಾಲ್ ರಾಮಕೃಷ್ಣ. ರೋಲ್ ಕಾಲ್ ರಾಮಕೃಷ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇದು ಗೆಸ್ಸಾ? ಇಲ್ಲ, ಪಕ್ಕ ಗೊತ್ತಿತ್ತು. ರೋಲ್ ಕಾಲ್ ನಡೀತಿದೆಯಲ್ಲ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಸಮಯ ಮುಗಿತಾ ಇದೆ. ರಾಗಿಣಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಮೀನಾ ಸರಿಯಾದ ಉತ್ತರ. 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. 2ನೇ ಕುಟುಂಬ. ನೋಡೋಣ ನಿಮ್ಗೆ ಯಾವ್ಯಾವ ಚಿತ್ರಗಳು ಬರುತ್ತೆ ಅಂತ ಹೇಳಿ. ಮೇಡಮ್ ನೋಡ್ಬಿಡೋಣ ಅಂತ ಹೇಳ್ತಾ ಇದ್ದೀರಾ. 2ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಜಯಮಾಲಾ. ಶೋರ? ಜಯಮಾಲಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ತುಂಬಾನೇ ಸುಲಭವಾಗಿತ್ತು. ಓ ಹಾಗೆ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಪಕ್ಕನಾ? ಅದೇ ತಗೊಳ್ಳೋದ ಉತ್ತರನ? ಸಮಯ ಮುಗಿತಾ ಇದೆ. ಡಾಕ್ಟರ್ ಕೃಷ್ಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ನಿನ್ 3ನೇ ಪ್ರಶ್ನೆ ನೋಡೋಣ. ಇದೇ ಖುಷಿಯಲ್ಲಿ ಏನ್ ಮೇಡಮ್ ಅಲ್ವಾ? ಖಂಡಿತವಾಗಿ ನೋಡ್ಬಿಡೋಣ ಏನು. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ರಾಧಿಕಾ ಕುಮಾರ್ ಸಿಂಗ್.
ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. So, ಮೂರು ಸರಿಯಾಗಿ ಹೇಳಿದೀರಾ, ಹಾಗಾಗಿ 60 ಅಂಕ ಸಿಗ್ತಾ ಇದೆ. ಮೇಡಮ್ ಫುಲ್ ಖುಷಿ ಆಗಿದ್ದಾರೆ, 6 ಹೊಡೆದಂಗೆ. ಕಂಗ್ರಾಟ್ಸ್. ಈ ಕಡೆಗೆ ಮೂರನೇ ತಂಡ ರೆಡಿ. ಮೂರನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಗುರುಕಿರಣ್. ಫೈನಲ್ ಉತ್ತರನಾ? ಗುರು ಕಿರಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಎರಡು ಚಿತ್ರಗಳನ್ನು ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ, ಹೇಳ್ತೀರಾ? ಸುಳಿ ಕೊಡ್ತೀರಾ? ಕೃಷ್ಣ ನೀ ಕುಣಿದಾಗ. ಕೃಷ್ಣ ನೀ ಕುಣಿದಾಗ. ಕೃಷ್ಣ ನೀ ಕುಣಿದಾಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಓಕೆ ಓಕೆ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಶ್ರುತಿ. ಪಕ್ಕ ಪಕ್ಕ. ಶ್ರುತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ತಗೊಳ್ತಾ ಇದ್ದೀರಾ. ಕಂಗ್ರಾಟ್ಸ್. ಇನ್ನು ನಾಲ್ಕನೇ ಕುಟುಂಬ ರೆಡಿ? ಕೇಳೋದಾ? ನಾಲ್ಕನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಸುಮಲತಾ ಮೇಡಮ್. ಸುಮಲತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಎರಡೂ ಚಿತ್ರಗಳನ್ನು ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ, ಗೊತ್ತಾಯ್ತಾ? ಹೇಳ್ತೀರಾ? ಒಂದು ಮುತ್ತಿನ ಕತೆ. ಒಂದು ಮುತ್ತಿನ ಕತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಮುತ್ತಿನಂತ ಮನುಷ್ಯ ಸರಿಯಾದ ಉತ್ತರ. ಪರವಾಗಿಲ್ಲ ಬಿಡಿ, ಇನ್ನೂ ಒಂದು ಕ್ವಶನ್ ಇದೆ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಅಭಿರಾಮಿ. ಅಭಿರಾಮಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ ಮೂರಕ್ಕೆ 2 ಸರಿಯಾದ ಉತ್ತರ ಹೇಳಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್, ವೆಲ್ ಟ್ರೈಡ್, ಚೆನ್ನಾಗಿ ಆಟ ಆಡಿದ್ದೀರಾ. ಸೊ 3 ಸುತ್ತುಗಳು ಆಯ್ತು. ಯಾರಾದ್ರೂ ಹಾಡು, ಡೈಲಾಗ್ ಏನಾದ್ರು ಹೇಳ್ತೀರಾ? ರಚನೆ RN ಜಯಗೋಪಾಲ್, ಚಿತ್ರ ವಿಜಯನಗರದ ವೀರಪುತ್ರ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ. ಓಕೆ, ಗುಡ್. ನೀವ್ಯಾರದು ಈ ಕಡೆ ಸೈಡ್? ವಂದನೆ ವಂದನೆ
ಸಾವಿರ ವಂದನೆ ಸಾಧನೆ ತೋರಿದ ಜಾಣಿಗೆ ಒಲವಿನ ಸಿಂಗಾರಿಗೆ ಒಲವಿನ ಬಂಗಾರಿಗೆ ವಂದನೆ ವಂದನೆ ವಂದನೆ. ಸೂಪರ್, ಚೆನ್ನಾಗಿ ಆಡಿದ್ರಿ. ಸೊ ಇದೇ ಖುಷಿಯಲ್ಲಿ 4ನೇ ರೌಂಡಿಗೆ ಹೋಗ್ಬಿಡೋಣ. ಓಕೆ, ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. ಹಾಗಿದ್ರೆ 4ನೇ ಸುತ್ತು ನಟ ಭಯಂಕರ. ಓಕೆ, ಮೊದಲನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು. ಮಳೆಯಲ್ಲಿ ಜೊತೆಯಲ್ಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸರ್ ಕಂಡು ಬಿಟ್ರು. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಜೋಡಿ ಹಕ್ಕಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಡಾಕ್ಟರ್ ಕೃಷ್ಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಗುಡ್, ವೆಲ್ ಪ್ಲೇಡ್, ಚೆನ್ನಾಗಿ ಆಡಿದೆ. ಸೊ 60 ಮಾರ್ಕ್ಸ್ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ ನಿಮಗೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕುಡಿಯೋದು, ಬಾಯಾರಿಕೆ, ಕುಡಿಯೋದು, ಏನು ಕುಡಿಯೋದು, ಮದ್ಯಪಾನ, ನೀರು ಕುಡಿಯೋದು, ಅಮೃತಪಾನ, ಅಮೃತಗಳಿಗೆ, ಹಾಲು ಜೇನು. ಹಾಲು ಜೇನು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದಾರಿ, ಬಯಲುದಾರಿ, ದಾರಿ, ಮೂಡಬಾರ್ದು, ಒಂದು ದಾರಿ, ದಾರಿ, ಪಕ್ಕದ್ದು, ದಾರಿ ತಪ್ಪಿದ ಮಗ. ದಾರಿ ತಪ್ಪಿದ ಮಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಎರಡು ಒಂದು ತುತ್ತು, ಮೊಟ್ಟೆ, ತುತ್ತಮುತ್ತ, ಲಾಡು, ಮುತ್ತಂಡಿ. ಹೇಳ್ತಾ ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕೋಗಿಲೆ, ಮಾಡೋದು ಇನ್ನೊಂದು ತೋರಿಸ್ತಾರೆ. ಉಸಿರ, ಉಸಿರೆ, ಮೋಡದ ಮರೆಯಲ್ಲಿ. ಎಂತ ಉಸಿರು. ಮೊದಲನೇ ಸುಳಿವು ಶ್ರೀಮುರಳಿ ನಟನೆಯ ಚಿತ್ರ ಇದು. ನೀನು ಹೇಳ್ತಾರೆ ನಾನು ಆಕಾಶ, ಬಿರುಗಾಳಿ. ಈ ಪದದ ಪ್ರಸಿದ್ಧ ಹಾಡು ಕೂಡ ಇದೆ ಒಂದು. ಬೇರೆ ಯಾರಾದ್ರೂ ಹೇಳ್ತೀರಾ? ಬಿರುಗಾಳಿ,
ಓಕೆ, ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಸಿಹಿ ಗಾಳಿ. ಸಿಹಿ ಗಾಳಿ. ಬಟ್ ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಇನ್ನು 3ನೇ ತಂಡದಿಂದ ಯಾರು ಬರ್ತಾ ಇದೆ? ಸಮಯ ಈಗ ಶುರುವಾಗ್ತದೆ. ಕೃಷ್ಣ ರುಕ್ಮಿಣಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಅನಿಮಲ್. ಮೋಡದ. 6 ಸಿಕ್ಸರ್. 6 ಮೊದಲನೇ ಸುಳಿವು ರಮೇಶ್ ಅರವಿಂದ್ ನಟನೆಯ ಸಿನಿಮಾ ಇದು. ಅಮೆರಿಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಪೈವಾನ್. ಅದ್ರಲ್ಲೇ ಹೇಳ್ತಾ ಹೋಗಿ. ಏನು ಸಾಹಸ ಸಿಂಹ. ಏನ್ ತೋರಿಸ್ತಾ ಇದಾರೆ ಅವರು? ಕರಡಿ. ಹಾರದ ಗಾಯ. ಹುಲಿ ಹೆಜ್ಜೆ. ಸಿಂಹದ ಮರಿ. ರಾಜ. ಸಿಂಹ. ಮೊದಲನೇ ಸುಳಿವು ದುನಿಯಾ ವಿಜಯ್ ನಟನೆಯ ಸಿನಿಮಾ ಇದು. ಎರಡನೇ ಸುಳಿವು ಇದೊಂದು ಅಪಾಯಕಾರಿ ಪ್ರಾಣಿ. ಕರಿಚಿರತೆ. ಕರಿಚಿರತೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ತುಂಬಾ ಕಷ್ಟಪಡ್ಬೇಕಾಯ್ತು ನೀವು ಚಿರತೆ ತೋರ್ಸೋದಕ್ಕೆ. 3ಕ್ಕೆ 3 ಸರಿಯಾಗಿ ಹೇಳಿದ್ರೆ, ಆದ್ರೆ ಸುಳಿವು ತಗೊಂಡು ಹೇಳಿರೋದ್ರಿಂದ 45 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಚೆನ್ನಾಗಿ ಆಕ್ಟ್ ಮಾಡ್ಕೊಡ್ತೀವಿ. ನಿಮ್ ಕಡೆಯಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು. ಬರವಣಿಗೆ. ಬರಹ. ಪ್ರೇಮ ಬರಹ. ಅಪ್ಪ. ಬರಹ. ನೀ ಬರೆದ ಕಾದಂಬರಿ. ನೀ ಬರೆದ ಕಾದಂಬರಿ ಅಂತ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು.
ಸೀರೆ ತಗೊಳ್ಳೋದು ಸೀರೆ ತಂದು ನೀಟ್ ಈ ಸಿನಿಮಾನ ಸಿನಿಮಾ ಹೆಸರು ಅದ ಸಿನಿಮಾ ಹೆಸರು ಹಾಡು ಹಾಡು ಸೀರೆ ದೂರದ ಸೀರೆ ಊರಿನ ಸೀರೆ ತಗೊಳ್ಳೋದು ಸೀರೆ ತಗೊಂಬರೋದಾ ಸೀರೆ ತಂದ ಸೀರೆ ತಂದ ಸೀರೆ ತಗೊಳ್ಳೋದು ಎತ್ಕೊಳ್ಳೋದು ಕಳ್ತನ ನಾನಿಯ ಸೀರೆ ಕದ್ದ ಕಳ್ತನ ಮಾಡೋದು ನಾರಿಯ ಸೀರೆ ಕಳ್ತನ. ನಾರಿಯ ಸೀರೆ ಕದ್ದ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಒಂದ್ ಆಕ್ಷನಿಗೆ ಇಲ್ಲಿ ನಿಂತಿದ್ರಿ, ಎರಡನೇ ಆಕ್ಷನಿಗೆ ಅಲ್ಲಿ, ಇನ್ ಮೂರನೇದಕ್ಕೆ ಅಲ್ಲಿ ಹೋಗಿ ನಿಂತ್ಬಿಡ್ತೀರಾ ಹೇಗೆ ಅಂತ ಅವ್ರು ಹೇಳಲಿಲ್ಲ ಅಂದ್ರೆ ನಿಮಗೆ ಟೆನ್ಷನ್. ಇಲ್ಲೇ ಹೇಳ್ಬೇಕು, ಇಲ್ಲ ಮಾರ್ಕ್ಸ್ ಕಟ್ ಮಾಡ್ತೀರಾ. ನಿಮ್ಮ ಸಮಯ ಈಗ ಶುರು. ಸಿನಿಮಾನ ಸಿನಿಮಾ ಹೆಸರ ಬಂಧನ ಬಂಧನ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್, ಕಂಗ್ರಾಟ್ಸ್. ಓಕೆ, ಎಲ್ಲಾ ಸುತ್ತುಗಳು ಕೂಡ ಈಗ ಮುಕ್ತಾಯವಾಯ್ತು. ಈಗ ಒಂದು ಹಾಡು ಹೇಳ್ತೀವಿ ಅಂತ ಹೇಳ್ತಾ ಇದ್ದೆ, ಹೇಳ್ಬಿಡಿ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂದ ರಾಗರಾಗಿಣಿ ಯೋಗಾನುಬಂಧ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ಒಂದು ಒಳ್ಳೆ ಮುಕ್ತಾಯ ಕೊಟ್ರಿ ಕಾರ್ಯಕ್ರಮಕ್ಕೆ. ಓಕೆ, ಈಗ ಅಂಕಗಳು ಎಷ್ಟೆಷ್ಟು ಬಂದಿದೆ ಯಾವ್ಯಾವ ತಂಡಕ್ಕೆ ಅಂತ ಹೇಳಿ ನೋಡೋಣ. ಮೊದಲನೇ ಕುಟುಂಬಕ್ಕೆ ಬಂದಿರುವಂತ ಅಂಕಗಳು ಎಷ್ಟು ನೋಡೋಣ. 170 ಅಂಕಗಳು ಬಂದಿದೆ. ಇನ್ನು ಎರಡನೇ ಕುಟುಂಬ, ನಿಮಗೆ ಬಂದಿರುವಂತ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 200 ಅಂಕಗಳು ಬಂದಿದೆ. ಹಾಗೆ ಇನ್ನು ಮೂರನೇ ಕುಟುಂಬಕ್ಕೆ ಬಂದಿರುವಂತ ಅಂಕಗಳು ಎಷ್ಟು ನೋಡೋಣ. 205 ಅಂಕಗಳು ಬಂದಿದೆ. ಇನ್ನು ನಾಲ್ಕನೇ ಕುಟುಂಬಕ್ಕೆ ಬಂದಿರುವಂತ ಅಂಕಗಳು ಎಷ್ಟು ನೋಡೋಣ. 160 ಅಂಕಗಳು ಬಂದಿದೆ. ಓಕೆ, 205 ಅಂಕ ಪಡೆಯೋದ್ರ ಮೂಲಕ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಶ್ರೀವಾಸವಿ ಕುಟುಂಬ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ನಿಮಗೂ ಕೂಡ. ಹಾಗೆ ಮೂರನೇ ಸ್ಥಾನವನ್ನ ಮೊದಲನೇ ಕುಟುಂಬ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು ನಾಲ್ಕನೇ ಸ್ಥಾನವನ್ನ ನಾಲ್ಕನೇ ಟೀಮ್ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಭಿಮಾನಿಗಳೇ, ನಮ್ಮನೆ ದೇವರು